ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 2026ರ ಫಲಾಫಲಗಳನ್ನು ನೋಡೋಕೆ ಹೋದಾಗ ಧನುಸು ರಾಶಿಯ ಮೂಲ ನಕ್ಷತ್ರ 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 4ನೇ ಪಾದ, ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಸೇರಿರ್ತಕ್ಕಂಥವರೇ ಧನುಸು ರಾಶಿಯವರು. ಇನ್ನು ಧನುಸು ರಾಶಿಯವರಿಗೆ ಗುರುವಿನ ಸಂಚಾರ, ಶನಿಯ ಸಂಚಾರ, ರಾಹುಕೇತುಗಳ ಸಂಚಾರ ನೋಡೋಕೆ ಹೋದಾಗ ನಾವು ಧನುಸು ರಾಶಿಯವರಿಗೆ ಗುರುಗ್ರಹ 7ರಿಂದ ಅಂದರೆ ಈಗಾಗಲೇ ಗುರುಬಲ ಇರತಕ್ಕಂಥ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಗುರು ಪ್ರವೇಶ ಆಗ್ತಾ ಇದೆ. ಇನ್ನು ಶನಿಗ್ರಹ 4ನೇ ಮನೆ ಅಂದರೆ ನಾವು ಅರ್ಧಾಷ್ಟಮ ಶನಿ ಅಂತ ಇದನ್ನು ಕರಿತೀವಿ. ರಾಹುಗ್ರಹ 3ರಿಂದ 2ಕ್ಕೆ ಹೋಗ್ತಾ ಇದೆ. ಕೇತು 9ರಿಂದ 8ಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭ. ಜೂನ್ 2ನೇ ತಾರೀಕಿನ ತನಕ ಅಂದರೆ 2026 ಜೂನ್ 2ನೇ ತಾರೀಕಿನ ತನಕ ಸಪ್ತಮದಲ್ಲಿದ್ದಂತಹ ಗುರು ಅಷ್ಟಮಕ್ಕೆ ಹೋಗ್ತಾನೆ. ವರಾಹ ಮಹಿರಾಚಾರ್ಯರು ಧರ್ಮಗ್ರಂಥದಲ್ಲಿ ಹೇಳಿರ್ತಕ್ಕಂಥ ಒಂದು ಸ್ತೋತ್ರವನ್ನು ನಾವು ಗಮನಿಸಿ ನೋಡೋಕೆ ಹೋದರೆ, ಚೋರಾಗ್ನಿ ನೃಪ ಭೀತಿಶ್ಚ ಸರ್ವದಾ ಕ್ಲೇಶ ಜೀವನಂ ನಿಷ್ಠೂರಂ ಸಾಹಸಂ ಕ್ರೋಧಂ ಅಷ್ಟಮಸ್ತೋ ಗುರು ಅಂತಕ್ಕಂಥ ಒಂದು ಶ್ಲೋಕವನ್ನು ಅದ್ಭುತವಾಗಿ ಹೇಳಿದ್ದಾರೆ. ಇದೇನು ಹೇಳುತ್ತೆ? ಚೋರಾಗ್ನಿ ನೃಪ ಭೀತಿಶ್ಚ ಸರ್ವದಾ ಕ್ಲೇಶ ಜೀವನಂ ನಿಷ್ಠುರಂ ಸಾಹಸಂ ಕ್ರೋಧಂ ಅಷ್ಟಮಸ್ತೋ ಗುರು ಅಂತಕ್ಕಂತಹ ಮಾತನ್ನು ಅವರು ಹೇಳಿದ್ದಾರೆ. ಇದರ ಒಂದು ಅರ್ಥವನ್ನು ನಾವು ಅವಲೋಕನ ಮಾಡೋಕ್ಕೆ ಹೋದಾಗ ಬಹುಮುಖ್ಯವಾಗಿ ಧನುಸು ರಾಶಿಯವರಿಗೆ 2026ರ ಫಲಾಫಲಗಳಲ್ಲಿ ಆರ್ಥಿಕ ವಿಷಯಗಳಲ್ಲಿ ಭಾಳಷ್ಟು ಶುಭ ಇರ್ತಕ್ಕಂಥದ್ದು. ಅಂದರೆ ಜೂನ್ ತನಕ ನೋಡಿದ್ರೆ, ಜೂನ್ ಮಾಸದ ತನಕ ಇಲ್ಲಿ ಇವರಿಗೆ ಆರ್ಥಿಕವಾಗಿ ಸಕಲ ವಿಧದಲ್ಲೂ ಲಾಭ ಇರುತ್ತೆ. ಆದರೂ ಒಂದು ಮಾತು ಹೇಳ್ತಾರೆ, ಈ 2026ರಲ್ಲಿ ಧನುಸು ರಾಶಿಯವರಿಗೆ ಇಲ್ಲಿ ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಏನೋ ಅಂತಕ್ಕಂಥ ಅನುಮಾನಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಡಿ. ಆದರೆ ದೈವಬಲ ಚೆನ್ನಾಗಿದೆ. ಈ ಒಂದು ಧನುಸು ರಾಶಿಯವರಿಗೆ 2026ರಲ್ಲಿ ದೈವಬಲ ಚೆನ್ನಾಗಿದೆ. ಸ್ವಲ್ಪ ಅರ್ಧಾಷ್ಟಮ ಶನಿ ಅಂತಂದಾಗ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ ಬಂದಾಗ ದೈವ ಭೀತಿಯನ್ನು ಇಟ್ಕೋಬೇಕು. ದೇವತಾ ಕಾರ್ಯಗಳನ್ನು ಕರೆಕ್ಟಾಗಿ ಮಾಡಬೇಕು. ಪಿತೃ ಕಾರ್ಯಗಳಲ್ಲಿ ನಾವು ನಿರತರಾಗಬೇಕು. ನಮ್ಮ ಹಿಂದಿನ ಪೂರ್ವಿಕರನ್ನು ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಕೂಡ ಎಷ್ಟೋ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಮೀನದಲ್ಲಿ ಅಂದರೆ ಅರ್ಧಾಷ್ಟಮ ಶನಿ ಅಂದರೆ ಮೀನದಲ್ಲಿ ನಮಗೆ ಶನಿಯ ಸಂಚಾರ ಆಗ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಾಯಿಯ ಆರೋಗ್ಯ ಇರ್ಬೋದು, ಹಾಗೆ ವಾಹನದ ವಿಚಾರದಲ್ಲಿರ್ಬೋದು, ಹಾಗೆ ಮನೆ ಕಟ್ಟುವ ವಿಚಾರದಲ್ಲಿರ್ಬೋದು. ಈ ವಿಚಾರದಲ್ಲಿ ಒಂದಷ್ಟು ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು 3ರ ರಾಹು ಅಂತ ಹೇಳಿದಾಗ ನಿಮಗೆ ಧೈರ್ಯದಿಂದ ಒಂದೇ ಮನಸ್ಸಿನಿಂದ ಒಳ್ಳೆಯ ಜನರ ಜೊತೆ ನೀವು ವ್ಯವಹಾರಗಳು ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ವೃತ್ತಿಪರವಾಗಿ ನೋಡಿದ್ರೆ ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ. ಖಾಸಗಿ ಉದ್ಯೋಗಸ್ಥರಲ್ಲಿರ್ತಕ್ಕಂಥವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಕೂಡ ಪಡ್ತೀರಾ. ಇನ್ನು 9ರ ಕೇತು ಅಂತ ಹೇಳಿದಾಗ ಉನ್ನತ ಶಿಕ್ಷಣ ವ್ಯಾಸಂಗಕ್ಕಾಗಿ ಅನುಕೂಲಗಳು ಬರ್ತಕ್ಕಂಥದ್ದು, ನಂಬಿಕೆಯಿಂದ ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು, ತಂದೆಯ ಆಶೀರ್ವಾದ ಪರಿಪೂರ್ಣ ಇರ್ತಕ್ಕಂಥದ್ದು, ಪಿತೃಗಳ ಆಸ್ತಿ ಅಂದರೆ ಪಿತ್ರಾರ್ಜಿತ ಆಸ್ತಿಯ ಲೆಕ್ಕಾಚಾರಗಳು ಕರೆಕ್ಟಾಗಿರ್ತಕ್ಕಂಥದ್ದು, ಲೆಕ್ಕಪತ್ರಗಳನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡ್ತಕ್ಕಂಥ ಯೋಗ ಈ ಒಂದು 2026ರಲ್ಲಿ ಧನುಸು ರಾಶಿಯವರಿಗೆ ಬರ್ತಕ್ಕಂಥದ್ದಿರುತ್ತೆ. ಇನ್ನು ವಿವಾಹ ಯೋಗ ಈ ವರ್ಷದಲ್ಲಿ ಆಗತ್ತೆ. ಅಂದರೆ ಧನುಸು ರಾಶಿಯವರು ಯಾರೋ ಕೆಲವರಿಗೆ ವಿವಾಹ ಲೇಟ್ ಆಗ್ತಾ ಇದ್ರೆ ಅಂಥವ್ರಿಗೆ ವಿವಾಹ ಯೋಗ, ಪಾಲುದಾರಿಕೆಯಿಂದ ಒಳ್ಳೆಯದಾಗತ್ತೆ. ಅಂದರೆ ಒಳ್ಳೆಯ ಹೆಂಡತಿ, ಕೆಲಸದಲ್ಲಿರ್ತಕ್ಕಂಥವ್ರು ಅಥವಾ ಸುಮ್ಮನೆ ಇರೋದಿಲ್ಲ, ಯಾವ ಶ್ರೀಮತಿ ಇರ್ಬೋದು ಅಥವಾ ಗಂಡ ಇರ್ಬೋದು, ಯಾರಿಗೋ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾರ್ವಜನಿಕ ಸಂಪರ್ಕಗಳು ತುಂಬ ಚೆನ್ನಾಗಿರುತ್ತೆ. ರಾಜಕೀಯ ಪ್ರಗತಿ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. 8ರ ಗುರು ಬಂದಾಗ ಅದು ಉಚ್ಚ ಗುರು ಅಂತ ಹೇಳಿದ್ರೆ ವಿಪರೀತ ರಾಜಯೋಗ. 8ರ ಗುರು ಅಂದರೆ ಜೂನ್ 2 ಆಗೋದ್ಮೇಲೆ 8ಕ್ಕೆ ಗುರು ಬಂದಾಗ ವಿಪರೀತ ರಾಜಯೋಗ ಬರ್ತಕ್ಕಂಥದ್ದು, ಸಾಲಗಳಿಂದ ಮುಕ್ತಿಯನ್ನು ಪಡೀತಕ್ಕಂಥದ್ದು, ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಬ್ಯಾಂಕ್ ಸಾಲವನ್ನು ತೀರಿಸ್ಕೊಳ್ತಕ್ಕಂಥ ಯೋಗ, ಬಡ್ಡಿಗೆ ತೊಗೊಂಡಿರ್ತಕ್ಕಂಥ ಹಣ ತೀರಿಸ್ಕೊಳ್ಳೋ ಯೋಗ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಅನುಸಾರವಾಗಿ ನೋಡೋಕೆ ಹೋದಾಗ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಇರ್ಬೋದು, ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಈ ವರ್ಷದ ಕಡೆಯ ಭಾಗದಲ್ಲಿ ಕಾಡ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಅಣ್ಣ ತಮ್ಮಂದಿರ ಬೇರ್ಪಡಿಕೆ ಆಗ್ತಕ್ಕಂಥದ್ದು, ವಿಭಾಗಗಳಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ದೀರ್ಘಾವಧಿಯ ಅದೃಷ್ಟ ಬರುತ್ತೆ. ಅದೃಷ್ಟ ಅನ್ನೋದು ಈಗ ತಕ್ಷಣಕ್ಕೆ ನಮಗೆ ಒಳ್ಳೆಯ ಊಟ ಸಿಕ್ತು, ಅದು ಅದೃಷ್ಟ. ಆದರೆ ದೀರ್ಘಾವಧಿಯ ಅದೃಷ್ಟ ಅಂದರೆ ಊಟಕ್ಕಾಗೋ ದುಡ್ಡು ಸಿಗುತ್ತಲ್ಲ,
ನಮಗೆ ಒಂದು ಉದ್ಯೋಗ, ಅದು ದೀರ್ಘಾವಧಿಯ ಅದೃಷ್ಟ ಕೂಡ ಸಿಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ, ಹೆಣ್ಮಕ್ಳಿಗೆ ಒಳ್ಳೆಯದಾಗುತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಶುಭ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥ ಯೋಗ, ಮಾರ್ಕೆಟಿಂಗ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆನ್ಲೈನ್ ಬಿಸ್ನೆಸ್ ಅವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ನೆಟ್ವರ್ಕಿಂಗ್ ಅವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಯೋಗ, ಮಕ್ಕಳ ಪ್ರಗತಿ ಇರ್ಬೋದು. ಹಾಗೆ ಈ ಒಂದು ರಾಶಿಯವರಿಗೆ ಬಂಧುಗಳ ಜೊತೆ ಬಾಂಧವ್ಯಗಳನ್ನು ಬೆಸೆತಕ್ಕಂಥ ಯೋಗ ಕೂಡ ಇರುತ್ತೆ. ವಿದೇಶ ಪ್ರಯಾಣ ಯೋಗ ಸಹ ಈ ವರ್ಷದಲ್ಲಿ ಕೂಡಿ ಬರ್ತಕ್ಕಂಥದ್ದು. ಹಾಗೆ ಭೂಮಿಯ ವಿಚಾರದಲ್ಲಿ ಅಕ್ಕಪಕ್ಕಗಳಲ್ಲಿ ಯಾವುದೋ ಒಂದಷ್ಟು ಭೂಮಿ ನಿಮಗೆ ಮಾರಾಟಕ್ಕಿಟ್ಟಿರ್ತಕ್ಕಂಥ ಭೂಮಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ಸಂತಾನ ಯೋಗ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ವೈದ್ಯಕೀಯ ಶಿಕ್ಷಣ ಕೆಲಸದಲ್ಲಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಇರುತ್ತೆ. ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡೋರು, ನ್ಯಾಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ. ಇನ್ನು ಮಠಮಾನ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವರು ಈ ವರ್ಷದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಒಂದಷ್ಟು ಅನ್ನೆಸರಿ ಟೆನ್ಷನ್ಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಇರುತ್ತೆ. ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ನೋಡೋಕೆ ಹೋದಾಗ ಧನುಸ್ಸು ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಫಲ ಇರತಕ್ಕಂಥ ವರ್ಷ ಅಂದರೆ ಅದು 2026. ಅಧಿಕಾರ ಪ್ರಾಪ್ತಿ, ಜವಾಬ್ದಾರಿಗಳ ನಿರ್ವಹಣೆ, ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಹೋಗ್ತೀರಾ, ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ. ಹೆಣ್ಣು ಮಕ್ಕಳಿಗೆ ರಾಜಕೀಯವಾಗಿ ಈ ಒಂದು ಧನುಸ್ಸು ರಾಶಿಯವರಿಗೆ ಬಹಳಷ್ಟು ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆಯೇ ಸ್ನೇಹಿತರಿಂದ ಸಹಾಯ ಸಿಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥ ಯೋಗ. ಹಾಗೆ ಈ ವರ್ಷದಲ್ಲಿ ಸಾಕಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ಒತ್ತಡಗಳು ಕಡಿಮೆ ಆಗುತ್ತೆ. ವರ್ಷದ ಒಂದು ಮಧ್ಯಭಾಗದಲ್ಲಿ ನಿಮಗೆ ಮಾನಸಿಕ ನೆಮ್ಮದಿ, ಶಾಂತಿ ಸಿಗ್ತಕ್ಕಂಥದ್ದು, ಮಕ್ಕಳ ವಿವಾಹ, ಮಕ್ಕಳ ಉದ್ಯೋಗ, ಮಕ್ಕಳು ವಿದೇಶದಲ್ಲಿ ಸೆಟ್ಲ್ ಆಗ್ತಕ್ಕಂಥದ್ದು, ಇದರ ಬಗ್ಗೆ ಕೂಡ ಯೋಚನೆ ಮಾಡ್ತಕ್ಕಂಥ ಯೋಗ ಇರುತ್ತೆ. ಆದರೆ ವರ್ಷದಲ್ಲಿ ನಿಮಗೆ ಅರ್ಧ ಭಾಗದ ನಂತರ ಒಂದಷ್ಟು ವಾಹನದ ಕಂಟಕಗಳು ಕೂಡ ಎದುರಾಗ್ತಕ್ಕಂಥದ್ದು. ಹಾಗೆ ಸಿವಿಲ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗ್ತಕ್ಕಂಥ ಯೋಗ, ಮನೆ ಕಟ್ಟಿ ಮಾರ್ತಕ್ಕಂಥವರಿಗೆ, ಧರ್ಮ ಚಿಂತಕರಿಗೆ, ಧರ್ಮ ಕಾರ್ಯಗಳಲ್ಲಿ ಭಾಗಿಗಳಾಗಿರ್ತಕ್ಕಂಥವರಿಗೆ ಬಹಳಷ್ಟು ಶುಭ ಫಲ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರ್ತಕ್ಕಂಥದ್ದು ಯೋಗ. ಹಾಗೆ ಮಡದಿಯ ಜೊತೆ ಅಥವಾ ಮನೆಯಲ್ಲಿ ಬಹಳಷ್ಟು ಅನ್ಯೋನ್ಯತೆ ಕೂಡ ಈ ವರ್ಷದಲ್ಲಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ವರ್ಷದ ವಿಚಾರದಲ್ಲಿ ನೋಡೋಕ್ಕೆ ಹೋದಾಗ ಬೇರೆಯವರಿಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಗೊಂದಲಗಳು ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆ. ಇನ್ನು ವಿವಾಹ ವಿಷಯಗಳಲ್ಲೂ ಕೂಡ ಬಹಳಷ್ಟು ಪ್ರಗತಿ ಇರತಕ್ಕಂಥದ್ದು, ಶುಭ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಆತಂಕಗಳು ದೂರ ಆಗ್ತಕ್ಕಂಥ ವರ್ಷ ಅಂದರೆ ಈ ವರ್ಷ. ಹಳೆಯ ಸಾಲವನ್ನು ಸ್ವಲ್ಪ ತೀರಿಸ್ಕೊಳ್ತಕ್ಕಂಥದ್ದು ಕೂಡ ಈ ವರ್ಷದ ಯೋಗ ಇರುತ್ತೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಸಾಧ್ಯತೆ ಸಹ ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ 2026 ಹಿರಿಯರ ಸಹಕಾರ, ಹಿರಿಯರ ಒಂದು ಆಶೀರ್ವಾದ, ಗುರುಗಳ ಆಶೀರ್ವಾದ, ಪೂರ್ವಿಕರ ಆಶೀರ್ವಾದ ಕೂಡ ಈ ವರ್ಷದಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೆಲವರು ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥವರು, ಪ್ರಯತ್ನ ಪಡ್ತಕ್ಕಂಥವ್ರಿಗೆ, ಕೆಲವರಿಗೆ ಈ ಒಂದು ಧನುಸ್ಸು ರಾಶಿಯಲ್ಲಿ ಯೋಗ ಕೂಡ ಇರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ಒಂದಷ್ಟು ಅಪವಾದಗಳು ಬಂದರೂ ಕೂಡ ಅದು ಕ್ಲಿಯರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯವರು ಮಾತಿನ ವಿಚಾರದಲ್ಲಿ ಒಂದಷ್ಟು ಕಂಡೀಷನ್ಸ್ ಇಟ್ಕೊಳ್ಳಿ. ಸುಮ್ಮನೆ ವೃಥ ಮಾತಾಡಕ್ಕೆ ಹೋದಾಗ ಸಿಕ್ಕಾಕೊಳ್ಳೋ ಸಾಧ್ಯತೆ, ಯಾರಿಗೂ ವಾಗ್ದಾನಗಳನ್ನು ಕೊಡತಕ್ಕಂಥದ್ದು ಅಷ್ಟು ಶುಭ ಕೂಡ ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ ಅಷ್ಟು ಒಳ್ಳೆಯದು ಕೂಡ ಅಲ್ಲ ಅಂತ ಹೇಳುತ್ತೆ. ಇನ್ನು ಸ್ನೇಹಿತರ ವಿಚಾರದಲ್ಲಿ ನೀವು ಸಪೋರ್ಟ್ ಮಾಡೋಕ್ಕೆ ಅಥವಾ ಸಹಾಯ ಮಾಡೋಕ್ಕೆ ನೀವು ಒಂಚೂರು ಪ್ರಯತ್ನ ಪಟ್ಟಿದ್ದೆ ಆದರೆ ಅದು ರಿಟರ್ನ್ ಆಗಿ ನಿಮಗೆ ವಾಪಸ್ಸು ಕೂಡ ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹೊಸ ವ್ಯಾಪಾರದಲ್ಲಿ ಪ್ರಯತ್ನ ಕೂಡ ಮಾಡ್ತೀರಾ. ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲತೆ, ಹಣಕಾಸಿನ ಯೋಗ ಚೆನ್ನಾಗಿರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ. ಹಾಗೆಯೇ ವಿವಾಹ ವಿಷಯಗಳಲ್ಲೂ ಕೂಡ ಇಚ್ಛಿತ ವಿವಾಹ ಅಂದರೆ ಇಷ್ಟಪಟ್ಟ ವಿವಾಹಗಳು ಕೂಡ ಈ ವರ್ಷದಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಒಂದು ಹೊಸ ಕಟ್ಟಡವನ್ನು ಕೂಡ ಕಟ್ತಕ್ಕಂಥ ಯೋಗ ಮಹಿಳೆಯರಿಗಿರ್ತಕ್ಕಂಥದ್ದು. ಹಾಗೆಯೇ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಬೆಳೆಯೋಕ್ಕೆ ಸಾಕಷ್ಟು ಅನುಕೂಲಗಳಿರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಮಹಿಳೆಯರಿಗೆ ರಾಜಕೀಯ ಯೋಗ ಕೂಡ ಈ ವರ್ಷದಲ್ಲಿ ತುಂಬಾ ಇರುತ್ತೆ. ಏನು ಮಾಡಬಾರ್ದು ಈ ವರ್ಷದಲ್ಲಿ ಧನುಸ್ಸು ರಾಶಿಯವರು ಏನು ಮಾಡಬಾರ್ದು ಅಂತ ಹೇಳಿದ್ರೆ, ನಿಯಮಿತ ಪೂಜೆ ಇರಲಿ, ಅತಿಯಾದ ಪೂಜೆ, ಅತಿಯಾದ ತೋರ್ಪಡಿಸಿಕೆ ಇದು ಕೂಡ ಈ ವರ್ಷದಲ್ಲಿ ನಿಮಗೆ ಕಂಟಕಗಳಾಗಿ ಮಾರ್ಪಡುತ್ತೆ. ಆತುರದ ನಿರ್ಧಾರ ಬೇಡ, ಗಾಬರಿ, ಆತುರ, ಯಾರನ್ನೋ ನೋಡಿ ಕಂಪೇರ್ ಮಾಡಿಕೊಂಡು ನೀವು ಈ ವರ್ಷ ಪ್ರಯತ್ನ ಪಟ್ಟಿದ್ದೆ ಆದರೆ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಣಕಾಸು ಯೋಗ ಕೂಡ ತುಂಬ ಚೆನ್ನಾಗಿದೆ.
ಹಾಗೆಯೇ ಸ್ಥಿರತೆ ಕಾಣುತ್ತೆ, ಉದ್ಯೋಗದಲ್ಲೂ ಸ್ಥಿರತೆ ಕಾಣುತ್ತೆ. ಕೆಲವರಿಗೆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗಕ್ಕೂ ಕೂಡ ಸೇರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ದೈಹಿಕ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡದೇ ಇದ್ದರೆ ನೀವು ಕಷ್ಟ ಕೂಡ ಅನುಭವಿಸ್ಬೇಕಾಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಈ ವರ್ಷದಲ್ಲಿ ಅನ್ನದಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಎಷ್ಟು ಅನ್ನದಾನ ಮಾಡ್ತೀರೋ ನೀವು ಅಷ್ಟು ಧನುಸು ರಾಶಿಯವರಿಗೆ ಶುಭ ಫಲಗಳು ಕೂಡ ಕೊಡುತ್ತೆ. ಸಾಧ್ಯವಾದರೆ ಈ ವರ್ಷದಲ್ಲಿ ಒಂದು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ನವಗ್ರಹ ಹೋಮವನ್ನು ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೆ ಯೋಗ ಆಗುತ್ತೆ. ಪ್ರತಿನಿತ್ಯ ಗುರು ಚರಿತ್ರೆ ಇರ್ಬೋದು ಅಥವಾ ಗುರುಗಳ ದರ್ಶನ ಇರ್ಬೋದು, ಓಂ ಗುರುಭ್ಯೋ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು. ಹಾಗೆಯೇ ಗುರುವಾರ ಸಾಧ್ಯವಾದರೆ 3 ಗುರುವಾರ 21 ಬಾಳೆಹಣ್ಣನ್ನು ಗುರುಗಳ ಸನ್ನಿಧಿ, ಸಾಯಿಬಾಬಾ ಸನ್ನಿಧಿ ಅಥವಾ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಈ ಥರ ಗುರುಗಳ ಸಾನ್ನಿಧ್ಯದಲ್ಲಿ ಒಂದು 21 ಬಾಳೆಹಣ್ಣನ್ನಾದರೂ ನೀವು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ವರ್ಷಕ್ಕೊಮ್ಮೆಯಾದರೂ ನೀವು ಈ ವರ್ಷದಲ್ಲಿ ಒಮ್ಮೆಯಾದರೂ ದಕ್ಷಿಣಾಮೂರ್ತಿಯ ದರ್ಶನ ಮಾಡ್ಕೊಳ್ಳೋದು, ಹಾಗೆ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಹೇಳ್ಕೊಳ್ಳೋದು. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 1, 3 ಅದೃಷ್ಟದ ಸಂಖ್ಯೆಗಳು ವರ್ಷ ಪೂರ್ತಿಯಾಗಿರುತ್ತೆ. ಹಳದಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ 2026ರಲ್ಲಿ ಧನುಸು ರಾಶಿಯವರಿಗೆ ಅದ್ಭುತವಾದ ಯೋಗಗಳಿರ್ತಕ್ಕಂಥ ಸಾಧ್ಯತೆ ಸಹ ಇದೆ.